ತುಂಬಿದ ಕೊಡ ತುಳುಕಲಾರದು. ಹಾಗೆ ವಿಷಯ ಪರಿಜ್ಞಾನ ಇಟ್ಟುಕೊಂಡು ಚರ್ಚೆಗೆ ಟೀಕಾಪ್ರಹಾರಕ್ಕೆ ಇಳಿಯುವವರು ತಮ್ಮ ವಾದ ಪರ್ಫೆಕ್ಟ್ ಎಂದು ಪ್ರತಿಪಾದಿಸಲು ಸಾಧ್ಯವಾಗ್ತದೆ. ತಾನು ಪ್ರಸ್ತಾಪಿಸುವ ವಿಷಯ ವಸ್ತು ಸಮಂಜಸವಾದದ್ದು ಅಂತಲೂ ಎದುರಿನವರ ಮುಂದೆ ಹೊರೆಗೆ ಹಚ್ಚಲು ಆತ್ಮಬಲ ಸಿಗ್ತದೆ. ಆದರೆ 18ನೇ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್, ಪ್ರತಿಪಕ್ಷದ ನಾಯಕ, ತಮ್ಮ ಚೊಚ್ಚಲು ಭಾಷಣದಲ್ಲೇ ಟ್ರೋಲ್ ಆಗುವ ರೀತಿ ತಪ್ಪು ಮಾಡಿಬಿಟ್ಟಿದ್ದಾರೆ. ತಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಿಂದ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ ಎನ್ನುವ ಗಾಂಭೀರ್ಯತೆ ಕೂಡ ಅವರ ಮಾತುಗಳಲ್ಲಿ ಕಾಣಲಿಲ್ಲ. ಯಾರನ್ನೋ ಗುರಿಯಾಗಿಸಿಕೊಂಡು ಹೊಟ್ಟೆ ಉರಿಯ ಕೆಂಡವನ್ನು ಉಗುಳಿದಂತಿತ್ತು. ಅವರ ಸಂಸದೀಯ ಸ್ಥಾನದಿಂದ, ಪ್ರತಿಪಕ್ಷನ ಸ್ಥಾನದಿಂದ, ಸ್ಯಾಡೋ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಎಂಬುವ ಸ್ಥಾನದಿಂದ ಮಾತನಾಡಿದ ಆ ಹಗುರವಾದ ಮಾತುಗಳು. ಹಿಂದೂ ಹಿಂಸಾ, ಅಗ್ನಿಪಥ್, ಹ್ಯಾಂಡ್ ಶೇಕ್, ನೀಟ್ ಪರೀಕ್ಷೆಗಳ ಗೋಲ್ಮಾಲ್, ಸದನದ ಮೈಕ್ ಆಫ್, ಹೀಗೆ ಮಲ್ಟಿಪಲ್ ಸಬ್ಜೆಕ್ಟ್ ಪ್ರಸ್ತಾಪಿಸಿ ಬಿಜೆಪಿ ಹಾಗೂ ಎನ್ಡಿಎ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಈ LOP. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. ಈ LOP ಯಾವ ವಿಷಯಕ್ಕೂ ಆಳಕ್ಕೆ ಇಳಿಯದ ಇವರ ಚರ್ಚೆ ಮಾತ್ರ ಜೋಳಾಗಿತ್ತು ಎಂದೇ ವಿಶ್ಲೇಷಿಸಬೇಕಾಗ್ತದೆ. ಯುವರಾಜ ತಾನಿನ್ನೂ ಅಪ್ರಬುದ್ಧ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಪ್ರೊಡ್ಯೂಸರ್ ತರಹ ಧ್ರುವರಾಟಿ ಎಂಬ ಬಾಲಿಶ ಪೋರನ ಹಾಗೆ ಮತ್ತೊಮ್ಮೆ ಸದನದ ಗ್ಯಾಲರಿಯಿಂದ ದೇಶ ವಿದೇಶಗಳ ಎದುರು ಟ್ರೋಲ್ ಆಗಿಬಿಟ್ಟಿದ್ದಾರೆ ಈ LOP ಸ್ಥಾನದಲ್ಲಿರುವ ಯುವರಾಜ ಅಂತಲೇ ಹೇಳಬೇಕಾಗುತ್ತದೆ. ಈ LOP ತಾನು ಯಾರನ್ನೋ ತೃಪ್ತಿಪಡಿಸಲು, ತಾನು ಜಾತ್ಯತೀತ ಎಂದು ಬಿಂಬಿಸಿಕೊಳ್ಳಲು ಹೋಗಿ ಎಡವಿ ಬಿಟ್ಟಿದ್ದಾರೆ. ಇವರು ಹೇಳ್ತಾರೆ, ಯಾರು ತಾವು ಹಿಂದೂ ಎಂದು ಹೇಳಿಕೊಳ್ಳುವರೋ ಈ ಹಿಂದೂಗಳು ಹಿಂಸಾಚಾರಿಗಳು, ಹಿಂದೂಗಳು ದೇಶದಲ್ಲಿ ದ್ವೇಷ ಬಿತ್ತುವವರು, ಹಿಂದೂಗಳು ಬರೀ ಸುಳ್ಳು ಸುಳ್ಳು ಸುಳ್ಳೇ ಹೇಳುವವರು ಎಂದು 140 ಕೋಟಿಯಲ್ಲಿ 82% ಜನಸಂಖ್ಯೆ ಹೊಂದಿರುವ ಸಮಾಜವನ್ನು ಟಾರ್ಗೆಟ್ ಮಾಡಿ ಅವಮಾನಿಸುವ ಮೂಲಕ LOP ಇಡೀ ಹಿಂದೂ ಸಮಾಜ ಹೊತ್ತಿ ಉರಿಯುವಂತೆ ವರ್ತಿಸಿದ್ದಾರೆ. ತಾನಿನ್ನು ಬಚ್ಚ, ತಾನಿನ್ನು ಅಪ್ರಬುದ್ಧ, ತಾನು ಪಪ್ಪು ಎಂದು ಪುನಃ ಸಾಬೀತು ಮಾಡಿದ್ದಾರೆ ಈ ಪ್ರಭೂತಿ. ಹಿಂದೂಗಳನ್ನು ಸದನದ ಒಳಗೆ ನಿಂತು ಕೆಣಕಿದ್ದಾರೆ, ಸಭಾಧ್ಯಕ್ಷರನ್ನು ಅವಮಾನಿಸಿದ್ದಾರೆ. ಇಡೀ ಭಾಷಣದ ಒಟ್ಟು ಔಟ್ಕಮ್ ಕುರಿತು ಮಂಥನ ಮಾಡಲು ತುರ್ತಾಗಿ ಸಂಸದೀಯ ವ್ಯವಹಾರಗಳ ಸಮಿತಿ ಸಭೆ ನಡೆಸಿ ಸ್ಪೀಕರ್ ಈ LOP ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಎಲ್ಲ ಅವಕಾಶವನ್ನು ಅವರೇ ತೆರೆದುಕೊಟ್ಟಿದ್ದಾರೆ. ಒಟ್ಟಾರೆ ಪ್ರತಿಪಕ್ಷ ನಾಯಕ ಮತ್ತು ಶಾಡೋ PM ಎಂಬ ಗತ್ತಿನಲ್ಲಿ, ಆ ಗತ್ತಿನ ಹುರುಪಿನಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋದ ಸೋಕಾಲ್ಡ್ ದೇಶದ ಯುವರಾಜ ಎಂದೇ ಬಿಂಬಿತನಾಗುವ ಅಪ್ರಬುದ್ಧ ಹೀರೋ ಮೊದಲ ಓವರ್ನಲ್ಲೇ ಬೋಲ್ಡ್ ಔಟ್ ಆಗಿದ್ದಾರೆ. ಹಿಂದೂ ದೇಶದ ಬಹುದೊಡ್ಡ ಸಂಖ್ಯೆಯ ಜನಾಂಗದ ವಿರೋಧ ಕಟ್ಟಿಕೊಂಡಿದ್ದಾರೆ. ಇವರಿಗೆ ತನ್ನ ರಾಜಕೀಯ ಭವಿಷ್ಯದ ಬಗ್ಗೆ ತೃಣದಷ್ಟಾದರೂ ಕಾಳಜಿ ಇದ್ದರೆ ಅದೇ ಸದನದ ಮೂಲಕ ಸಮಸ್ತ ಹಿಂದೂ ಸಮಾಜಕ್ಕೆ ತಲೆಬಾಗಿ ಕ್ಷಮೆ ಕೇಳಬೇಕಾಗುತ್ತದೆ. ಪ್ರತಿಪಕ್ಷ ನಾಯಕನ ಧ್ವನಿಯಲ್ಲೇ ಕೇಳೋಣ ಹಿಂದೂ ಸಮಾಜದ ಬಗ್ಗೆ ಅವರಿಗಿರುವ ಕಿಚ್ಚು ಎಂಥದ್ದು ಅಂತ. हिंदू धर्म में साफ लिखा है, सत्य के साथ खड़ा होना चाहिए, सत्य से पीछे नहीं हटना चाहिए, सत्य से नहीं डरना चाहिए. अहिंसा हमारा प्रतीक है. अभय मुद्रा, ऐसे कीजिए अभय मुद्रा. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य. आप हिंदू हो ही नहीं. ये विषय बहुत गंभीर है. पूरे हिंदू समाज को हिंसक कहना ये गंभीर विषय है. मैं आपको बताता हूं, आज सुबह में आया, राजनाथ सिंह जी ने मुस्कुरा के मुझे नमस्ते की.
और मोदी जी बैठे हैं, मुस्कुराहट नहीं, सीरियस, नमस्ते भी नहीं करते, कहीं मोदी जी ना देख लें, प्रॉब्लम हो जाएगी। वही कहानी गडकरी जी की है, सच्चाई है। लोकतंत्र ने और संविधान ने मुझे सिखाया है कि मुझे विपक्ष के नेता को गंभीरता से लेना चाहिए। ब्यूरो रिपोर्ट, विश्व प्लस टीवी।